ಜಾಗದಲ್ಲಿ ನಾವು ಇವತ್ತು ಕ್ಷೇತ್ರ ವೀಕ್ಷಣೆ ಹಮ್ಮಿಕೊಂಡಿದ್ದೇವೆ. ಈ ಕ್ಷೇತ್ರದಲ್ಲಿ ನಾವು ಚಾಮುಂಡಿನ ನೋಡಬಹುದು, ತಳಿನ ಯಾವ ತರ ಚೆನ್ನಾಗಿ ಬೆಳೆದಿದ್ದಾರೆ ಅಂತ, ಯಾವ ತರ ಮೇಂಟೆನೆನ್ಸ್ ಮಾಡಿದ್ದಾರೆ, ಅವರು ಯಾವ ತರ ಪದ್ಧತಿನ ಅನುಸರಿಸ್ಕೊಂಡಿದ್ದಾರೆ ಈ ಬೆಳೆನ ಬೆಳೆಯೋದಕ್ಕೆ ಅಂತ ಕೇಳೋಣ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನಿದೆ ಈ ತಳಿ ಮೇಲೆ? ಈ ತಳಿ ಚೆನ್ನಾಗಿ ಬರ್ತಾ ಇದೆ, ಮುದುರ್ ರೋಗ ಇಲ್ಲ. ಇದಕ್ಕೆ ಮುದುರ್ ರೋಗ ಇಲ್ಲ. ಮೊದ್ಲೆಲ್ಲ ಮುದುರ್ ರೋಗ ಬರ್ತಾ ಇತ್ತು, ಇವಾಗಿಲ್ಲ. ಸರ್, ಯಾವ ತರ ಸ್ಪ್ರೇಗಳು, ಯಾವ ತರ ನಿಮ್ಗೆ ಔಷಧಿಗಳನ್ನ ಸಿಂಪಡಣೆ ಯಾವ ತರ ಮಾಡಿದಿರಾ ಸರ್? ಯಾವ ತರ ಔಷಧಿಗಳನ್ನ ಕಡಿಮೆ ತಗೊಂಡೈತಾ ಅಥವಾ ಕಡಿಮೆ ತಗೊಂಡೈತೆ ಅಂತ ಹೇಳ್ತೀರಾ? ಮೊದ್ಲೆಲ್ಲ 4 ದಿನಕ್ಕೆ ಒಂದು ಔಷಧಿ ಹೊಡಿಬೇಕಾಗಿತ್ತು, ಇದು 10 ದಿನ 12 ದಿನಕ್ಕೆ ಹೊಡೆದಿದೆ. 10 ದಿನ 12 ದಿನಕ್ಕೆ ಹೊಡೆದ್ರೆ ಈ ತಳಿ ಒಂದು 70 ದಿನ ಆಗಿದೆ. ಒಂದು 5 ಸ್ಪ್ರೇ ಮಾಡಿದ್ವಿ. 5 ಸ್ಪ್ರೇ ಮಾಡಿದ್ವಿ. ನಿಮ್ಗೆ ಯಾವ ತರ ಅನ್ಸುತ್ತೆ ಸರ್ ಈ ತಳಿ ನೋಡ್ತಾ ಇದ್ರೆ? ಈ ತಳಿ ನೋಡಿದ್ರೆ ಆಗ್ತದೆ ರೈತರು ಅಂತ, ಎಲ್ಲ ರೈತರು ಚಾಮುಂಡಿನ ಬೆಳಿಬಹುದು ಅಂತ ಅನಿಸ್ತು. ನೀವು ಮೊದ್ಲು ಬೆಳೆದಿರ ಸರ್ ಚಾಮುಂಡಿನ? ಚಾಮುಂಡಿ ಮೊದ್ಲು ಬೆಳೆದಿಲ್ಲ, ಇದೇ ಫಸ್ಟ್ ಬೆಳೆದಿಲ್ಲ. ಮುಂಚೆ ನೋಡಿದ್ರೆ ಸರ್ ತಳಿನ ಯಾವ ತರ? ತಳಿ ನೋಡಿದ್ದು ನಮ್ಮೂರಲ್ಲೇ ನೋಡಿದ್ದು, ಚೆನ್ನಾಗ್ ಬಂದಿತ್ತು. ಸಂಪತ್ ಅವರು ಬೆಳೆದಿದ್ರಲ್ಲ, ಅದಕ್ಕೆ ನಾವು ಇದನ್ನ ತಳಿ ನೋಡಿ ಮತ್ತೆ ಬೆಳೆದಿದ್ದೀವಿ. ಯಾವ ತರ ಅನ್ಸುತ್ತೆ ಸರ್? ಮೊದ್ಲು ಬೇರೆ ತಳಿಗಳನ್ನೆಲ್ಲ ಬೆಳಿತಾ ಇದ್ರೆ ಆ ತಳಿಗಳಿಗಿಂತ ಈ ತಳಿ ಇಳುವರಿ ಜಾಸ್ತಿ ಬರುತ್ತೆ. ಇದು ಇಳುವರಿ ನಿಮ್ಗೆ ಜಾಸ್ತಿ ಬರುತ್ತೆ. ಮತ್ತೆ ಈ ಎಲೆ ಮುದುರ್ ರೋಗ ಪರವಾಗಿಲ್ಲ ಅನ್ಸುತ್ತೆ. ಈ ತ್ರಿಪ್ಸು ಮೈಟ್ಸು ಆತರ ಯಾವ್ದಕ್ಕೂ ನಾವು ಸ್ಪ್ರೇ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. 12 ದಿನಕ್ಕೆ ಹೊಡೆದ್ರು ಈ ತಳಿ ಒಂದು 70 ದಿನ ಆಗಿದೆ. ಒಂದು 5 ಸ್ಪ್ರೇ ಮಾಡಿದ್ವಿ. 5 ಸ್ಪ್ರೇ ಮಾಡಿದ್ವಿ. ನಿಮ್ಗೆ ಯಾವ ತರ ಅನ್ಸುತ್ತೆ ಸರ್ ಈ ತಳಿ ನೋಡ್ತಾ ಇದ್ರೆ? ಈ ತಳಿ ನೋಡಿದ್ರೆ ಆಗ್ತದೆ ರೈತರು ಅಂತ, ಎಲ್ಲ ರೈತರು ಚಾಮುಂಡಿನ ಬೆಳಿಬಹುದು ಅಂತ ಅನಿಸ್ತು. ನೀವು 2ನೇ ಕಟಿಂಗ್ ನೀವು 2 ಟೈಮ್ ಕಾಯಿ ಕಟಿಂಗ್ ಮಾಡಬಹುದು ನಿಮ್ಮ ಎಕ್ಸ್ಪೆಕ್ಟೇಷನ್. ಕಾಯಿ ಎಲ್ಲ ಮಾರ್ಕೆಟ್ ಅಲ್ಲಿ ತಗೋದ್ರೆ ಕಾಯಿ ಎಲ್ಲ ಯಾವ ತರ ಇದೆ? ಜಾಸ್ತಿನೇ ಆಗ್ತದೆ. ಇದಕ್ಕೆ ಮಾರ್ಕೆಟ್ ಅಲ್ಲಿ 2 ರೂಪಾಯಿ ಡಿಮ್ಯಾಂಡ್ ಜಾಸ್ತಿ ಇದೆ. ಯಾವ ತರ ಅಂತಾರೆ ಸರ್ ಕಾಯಿ ಬಗ್ಗೆ ಮತ್ತೆ ಮಾರ್ಕೆಟ್ ಅಲ್ಲಿ? ಕಾಯಿ ಚೆನ್ನಾಗಿದೆ, ತಗೋಬನ್ನಿ ಅಂತ. ಕಾಯಿ ಕ್ವಾಲಿಟಿ ಚೆನ್ನಾಗಿದೆ, ದಪ್ಪ ಚೆನ್ನಾಗಿದೆ, ಶೈನಿಂಗ್ ಇದೆ. ತೂಕ ಸರ್? ತೂಕನೂ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ರೈತರು ಬೆಳಿಬೋದಲ್ಲ ಸರ್? ಬೆಳಿಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.